ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಮೈದಾನದಲ್ಲಿ ನಡೀತಾ ಇರುವಂತಹ T20 ವಿಶ್ವಕಪ್ ಈಗಾಗಲೇ ಒಳ್ಳೊಳ್ಳೆ ಮ್ಯಾಚ್ಗಳಾಗ್ತಾ ಇವೆ. ಭಾರತ ಕೂಡ ಈಗಾಗಲೇ ಒಂದು ಪಂದ್ಯವನ್ನು ಗೆದ್ದಿದೆ. ಇನ್ನು ಭಾನುವಾರ ನಡೆಯುವಂತಹ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಕ್ಕೆ ಎಲ್ಲರೂ ಕೂಡ ಕಾತರರಾಗಿ ಕಾದು ನೋಡ್ತಾ ಇದ್ದಾರೆ. ಬಹುಶಃ ಟೂರ್ನಮೆಂಟ್ ಆರಂಭಕ್ಕೂ ಮುಂಚೆ ಎಲ್ಲರೂ ಕೂಡ ಅನ್ಕೊಂಡಿದ್ರು ಕೆಲವೊಂದಷ್ಟು ಸಣ್ಣ ಪುಟ್ಟ ಟೀಮ್ಗಳಿವೆ, ಸೊ ಇವೆಲ್ಲ ಸಣ್ಣ ಪುಟ್ಟ ಟೀಮ್ಗಳು ಹೊರಟೋಗುತ್ತೆ, ಏನಿದ್ರು ಕೂಡ ದೊಡ್ಡ ದೊಡ್ಡ ಟೀಮ್ಗಳು ಮಾತ್ರ ಫೈನಲ್ ಹಂತಕ್ಕೂ ಕೂಡ ಪ್ರವೇಶ ಮಾಡುತ್ತೆ, ಮುಂದಿನ ಹಂತಕ್ಕೆ ಪ್ರವೇಶ ಮಾಡುತ್ತೆ ಅಂತ ಹೇಳಿ ಅನ್ಕೊಂಡಿದ್ರು. ಆದರೆ ಬಹುಶಃ ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರ ಎಲ್ಲ ತಲೆಕೆಳಗಾಗ್ತಾ ಇದೆ. ಇದುವರೆಗೂ ನೋಡಿ 15 ಮ್ಯಾಚ್ ಆಗಿದೆ. ಎಲ್ಲ ತಂಡಗಳು ಕೂಡ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇವೆ. ಯಾವ್ಯಾವುದು ಚಿಕ್ಕ ಚಿಕ್ಕ ತಂಡಗಳು ಅಂತ ಹೇಳ್ತಾ ಇದ್ವಿ, ಅದರಲ್ಲೂ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪಂದ್ಯ ಆಡ್ತಾ ಇರುವಂಥ ತಂಡಗಳು ಕೂಡ ಉತ್ತಮವಾಗಿ ಪಂದ್ಯವನ್ನು ಆಡ್ತಾ ಇವೆ. ಕೆನಡಾ ಆಗಿರಲಿ, USA ಆಗಿರಲಿ, ಪಪುವಾ ಆ್ಯಂಡ್ ನ್ಯೂಗಿನಿಯಾ ಆಗಿರಲಿ, ಇಂತಹ ಹಲವು ತಂಡಗಳು ಒಳ್ಳೊಳ್ಳೆ ಪ್ರದರ್ಶನವನ್ನು ನೀಡಿ ಇಂಪ್ರೆಸಿವ್ ಆದಂಥ ಒಂದು ಆಟವನ್ನು ಆಡ್ತಾ ಇದೆ. ಅದರಲ್ಲೂ ಕೂಡ ಘಟಾನುಘಟಿ ತಂಡಗಳನ್ನೇ ಸಣ್ಣ ಸಣ್ಣ ತಂಡಗಳು ಸೋಲಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯಕರ. ನೋಡಿ, ಇವತ್ತು ನಡೆದಿರುವಂಥ ಒಂದು ಪಂದ್ಯದ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಒಂದು ಅಚ್ಚರಿಯ ರಿಸಲ್ಟ್ ಹೊರಬಿದ್ದಿದೆ. ಇವತ್ತು ಆಫ್ಘಾನಿಸ್ತಾನ ಮತ್ತು ನ್ಯೂಜಿಲೆಂಡ್ ನಡುವೆ ಮ್ಯಾಚ್ ಇತ್ತು. ಇದರಲ್ಲಿ ಆಫ್ಘಾನಿಸ್ತಾನ ಗೆದ್ದು ಬೀಗಿದೆ. ಅದು ಕೂಡ ಬರೀ ಗೆಲುವಲ್ಲ, 84 ರನ್ಗಳ ಒಂದು ಭರ್ಜರಿ ಗೆಲುವನ್ನು ಆಫ್ಘಾನಿಸ್ತಾನ ದಾಖಲಿಸಿದೆ. ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ನ್ಯೂಜಿಲೆಂಡ್ ಆಫ್ಘಾನ್ ಆಟಗಾರರಿಗೆ ಬ್ಯಾಟಿಂಗ್ಗೆ ಅಂತೇಳಿ ಆಹ್ವಾನ ಕೊಡ್ತು. ಮೊದಲು ಬ್ಯಾಟ್ ಮಾಡಿದಂಥ ಆಫ್ಘಾನ್ ಪಡೆ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 156 ರನ್ಗಳನ್ನು ಗಳಿಸ್ತು. ಓಕೆ, ಸಾಧಾರಣ ಮೊತ್ತ 156 ರನ್ಗಳು. ಅದು ನ್ಯೂಜಿಲೆಂಡ್ನ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಘಟಾನುಘಟಿಗಳು ಬ್ಯಾಟ್ಸ್ಮನ್ಗಳಿದ್ದಾರೆ, ಅದನ್ನು ಚೇಸ್ ಮಾಡ್ತಾರೆ ಅಂತಲೇ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಓಪನರ್ ರೆಹಮಾನುಲ್ಲಾ ಗುರ್ಬಾಜ್ ಮತ್ತು ಇಬ್ರಾಹಿಂ ಜದ್ರಾನ್ 103 ರನ್ಗಳ ಒಂದು ಜೊತೆಯಾಟ ನೀಡಿ ತಂಡಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ರು. ಸೊ ಓಪನಿಂಗ್ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಅದಾದ ನಂತರ ಅಂಥ ಒಂದು ಬ್ಯಾಟಿಂಗ್ ಬರಲಿಲ್ಲ ಆಫ್ಘಾನ್ ಬ್ಯಾಟ್ಸ್ಮನ್ಗಳಿಂದಲೂ ಕೂಡ. ಓನ್ಲಿ ಗುರ್ಬಾಜ್ 80 ರನ್ಗಳನ್ನು ಗಳಿಸಿದ್ರು 56 ಬಾಲ್ಗಳಲ್ಲಿ. ಇನ್ನು ಜಡ್ರಾನ್ ಕೂಡ 44 ರನ್ಗಳನ್ನು ಗಳಿಸಿದ್ರು. ಈ 157 ರನ್ಗಳ ಒಂದು ಅಲ್ಪ ಗುರಿಯನ್ನು ಬೆನ್ನತ್ತದಂತಹ ನ್ಯೂಜಿಲೆಂಡ್ಗೆ ಆರಂಭದಲ್ಲೇ ಆಘಾತ ಕಾದಿತ್ತು. ಯಾಕಂದರೆ ಓಪನರ್ ಆಗಿ ಬಂದಿದ್ದಂತಹ ಫಿನ್ ಅಲೆನ್ ಯಾವುದೇ ರನ್ ದಾಖಲಿಸದೆ ಮೊದಲನೇ ಎಸೆತದಲ್ಲೇ ಫಜಲ್ ಫಾರೂಕಿ ಅವರು ಎಸೆದಂತಹ ಮೊದಲ ಬಾಲ್ನಲ್ಲೇ ಬೌಲ್ಡ್ ಆಗಿ ಪೆವಿಲಿಯನ್ ಸೇರಿಕೊಂಡ್ರು. ಅದಾದ ನಂತರ ಬಂದಂತಹ ಕಾನ್ವೆ ಆಗಿರಲಿ ಅಥವಾ ಕೇನ್ ವಿಲಿಯಮ್ಸನ್ ಆಗಿರಲಿ ಅಥವಾ ಡೆರೆಲ್ ಮಿಶೆಲ್ ಆಗಿರಲಿ ಯಾರೂ ಕೂಡ 2 ಅಂಕಿ ದಾಟಲಿಲ್ಲ. ಕೊನೆಗೆ 15.2 ಓವರ್ನಲ್ಲಿ ಕೇವಲ 75 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ನ್ಯೂಜಿಲೆಂಡ್ ತಂಡ ಹೀನಾಯ ಸೋಲನ್ನು ಅನುಭವಿಸಿತು. ಸೊ ಆ ಮೂಲಕ ಆಫ್ಘಾನ್ ಮತ್ತೊಂದು ಅಚ್ಚರಿಯ ಫಲಿತಾಂಶವನ್ನು ನೀಡಿತು. ಈ ಹಿಂದೆ ಆಸ್ಟ್ರೇಲಿಯಾವನ್ನೇ ಮಣಿಸೋ ಮಟ್ಟಿಗೆ ಆಡಿದ್ದಂತಹ ಆಫ್ಘಾನ್ ಪಡೆ ಸೊ ಇದುವರೆಗೂ ಒಳ್ಳೊಳ್ಳೆ ರಿಸಲ್ಟ್ಗಳನ್ನು ಕೊಡ್ತಾ ಇದೆ. ಉತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಉತ್ತಮವಾದಂಥ ಬೌಲಿಂಗ್ ಕೂಡ ಆಫ್ಘಾನ್ ಪಡೆಯಿಂದ ಬರ್ತಾ ಇದೆ. ಸೊ ಇದು ಇವತ್ತಿನ ಒಂದು ಪಂದ್ಯದ ಒಂದು ರಿಸಲ್ಟ್. ಇವತ್ತಿನ ಇನ್ನೊಂದು ಪಂದ್ಯದಲ್ಲೂ ಕೂಡ ಶ್ರೀಲಂಕಾ ತಂಡವನ್ನು ಬಾಂಗ್ಲಾ ತಂಡ ಸೋಲಿಸಿದೆ. ಸೊ ಯಾವ ಘಟಾನುಘಟಿಗಳು ತಂಡಗಳು ಅಂಥೇಳಿ ಅಂದ್ಕೊಂಡಿದ್ರು ಅದೆಲ್ಲವೂ ಕೂಡ ಸೋಲನ್ನು ಅನುಭವಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಇನ್ನು ಹಿಂದೆ ಮೊನ್ನೆ ಅಷ್ಟೇ ನಡೆದಂಥ ಒಂದು ಪಂದ್ಯದ ಬಗ್ಗೆಯೂ ಕೂಡ ನಿಮಗೆ ಡೀಟೇಲ್ಸನ್ನು ಕೊಡಬೇಕು. ಅಲ್ಲೂ ಕೂಡ ಒಂದು ಅಚ್ಚರಿ ಫಲಿತಾಂಶ ಹೊರಬಿದ್ದಿತ್ತು. ಅದು ಪಾಕ್ ಮತ್ತು USA ನಡುವೆ ನಡೆದಂಥ ಒಂದು ಪಂದ್ಯ. ಎಲ್ಲರೂ ಅಂದ್ಕೊಂಡಿದ್ರು ಬಹುಶಃ USA ಏನು ಆಡಬಹುದು, ಪಾಕಿಸ್ತಾನ ಖಂಡಿತವಾಗ್ಲೂ ಗೆದ್ದೇ ಗೆಲ್ಲುತ್ತೆ, ಗೆಲುವಿನ ಲಯಕ್ಕೆ ಬರುತ್ತೆ, ಅದಾದ ನಂತರ ಭಾರತದ ಮೇಲೂ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಬಹುದು ಪಾಕಿಸ್ತಾನ ಅಂಥೇಳಿ ಲೆಕ್ಕಾಚಾರ ಹಾಕಿದ್ರು. ಆದರೆ USA ವರ್ಸಸ್ ಪಾಕಿಸ್ತಾನ ಮ್ಯಾಚ್ನಲ್ಲಿ ಆಗಿದ್ದೇ ಬೇರೆ. ಟಾಸ್ ಗೆದ್ದು ಮೊದಲು ಪಾಕಿಸ್ತಾನ ಬ್ಯಾಟಿಂಗ್ಗೆ ಆಹ್ವಾನಿಸ್ತು USA. ಸೊ ಪಾಕ್ ಪರ ಬ್ಯಾಟ್ಸ್ಮನ್ಗಳು ಯಾರೂ ಕೂಡ ಉತ್ತಮವಾದಂಥ ಒಂದು ರನ್ಗಳನ್ನು ಕಲೆ ಹಾಕಲಿಲ್ಲ. ಕೇವಲ ಬಾಬರ್ ಆಜಮ್ ಆಗಲಿ ಅಥವಾ ಶಾದಾಬ್ ಖಾನ್, ಸೊ ಕೊನೆಗೆ ಬಂದಂಥ ಅಫ್ರಿದಿ, ಇವರು ಒಂದಷ್ಟು ಒಳ್ಳೆಯ ರನ್ಗಳನ್ನು ಗಳಿಸಿದ್ರು. ಬಾಬರ್ ಆಜಮ್ 44, ಶಾದಾಬ್ ಖಾನ್ 40, ಅಫ್ರಿದಿ 23 ರನ್ ಗಳಿಸಿದ್ದು ಬಿಟ್ಟರೆ ಇನ್ಯಾವ ಬ್ಯಾಟ್ಸ್ಮನ್ಗಳು ಉತ್ತಮವಾಗಿ ಆಡಲಿಲ್ಲ. ಕೊನೆಗೆ 159 ರನ್ಗಳನ್ನು ಮಾತ್ರ ಪಾಕಿಸ್ತಾನ ಗಳಿಸಿತು. 166 ರನ್ನ ಗುರಿ ಬೆನ್ನತ್ತಿದ್ದಂಥ USA ಪರ ಕ್ಯಾಪ್ಟನ್ ಮೊನಾಕ್ ಪಟೇಲ್ 50 ರನ್ಗಳನ್ನು ಗಳಿಸಿ ತಂಡದ ಗೆಲುವಿಗೆ ಕಾರಣರಾದರು. ಬಹುಶಃ ಮೊನಾಕ್ ಪಟೇಲ್ ಬಗ್ಗೆ ಇಲ್ಲೊಂದು ಮಾತು ಹೇಳಲೇಬೇಕು. ಇವರು ಭಾರತೀಯ ಮೂಲದವರು. ಗುಜರಾತ್ನ ಆನಂದ್ ನಗರದಿಂದ ಅವರು ತಮ್ಮ ಒಂದು ಕ್ರಿಕೆಟ್ ಜರ್ನಿಯನ್ನು ಆರಂಭಿಸಿದರು. ಸೊ ನಂತರ ಗುಜರಾತ್ನಲ್ಲಿ ಆಡಿ ನಂತರ ಅವರು USA ಹೋಗಿ ಸೆಟ್ಲ್ ಆಗಿ ಅಲ್ಲಿ ಗ್ರೀನ್ ಕಾರ್ಡ್ ಹೋಲ್ಡರ್ ಕೂಡ. ಈಗ USA ಪರ ಆಡ್ತಾ ಇದ್ದಾರೆ ಮೊನಾಕ್ ಪಟೇಲ್. 50 ರನ್ಗಳನ್ನು ಗಳಿಸಿದ್ರು. ಕ್ಯಾಪ್ಟನ್ ಕೂಡ ತಂಡದ ಗೆಲುವಿಗೆ ಪ್ರಮುಖ ಕಾರಣಕರ್ತರಾದರು ಅಂದರೂ ಕೂಡ ತಪ್ಪಾಗೋದಿಲ್ಲ. ಕೊನೆಗೆ ಮ್ಯಾಚ್ ರೋಚಕ ಘಟ್ಟ ತಲುಪಿತ್ತು. ಯಾಕಂತ ಹೇಳಿದ್ರೆ USA ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಬರೀ 20 ಓವರ್ಗಳಲ್ಲಿ ಮುಗಿಲಿಲ್ಲ. 20 ಓವರ್ಗಳಲ್ಲಿ 159 ರನ್ ಗಳಿಸ್ತು USA ತಂಡ ಕೂಡ. ಸೊ ಹಾಗಾಗಿ ಪಂದ್ಯ ಟೈ ಆಯಿತು. ನಂತರ ಆಗಿದ್ದು ಸೂಪರ್ ಓವರ್ನ ಸರದಿ. ಮೊದಲು ಬ್ಯಾಟ್ ಮಾಡಿದಂತಹ USA 18 ರನ್ಗಳನ್ನು ಗಳಿಸ್ತು. ಇಲ್ಲೂ ಕೂಡ ಪಾಕಿಸ್ತಾನಿ ಬೌಲರ್ಗಳಿಗೆ ನಾವು ಅದರ ಒಂದು ಶ್ರೇಯವನ್ನು ಅಥವಾ ಶ್ರೇಯ ಅನ್ನೋದಕ್ಕಿಂತ ಬಹುಶಃ ಉತ್ತಮವಾದಂಥ ಒಂದು ಆಟ ಆಡದೇ ಇರುವಂಥದ್ರ ಬಗ್ಗೆ ನಾವಿಲ್ಲಿ ಮಾತಾಡಬೇಕು. ಯಾಕಂದರೆ ಅನುಭವಿಯಾಗಿದ್ದಂಥ ಬೌಲರ್ ಮೊಹಮ್ಮದ್ ಆಮೀರ್ ತಮ್ಮ ಇಂಡಿಸಿಪ್ಲಿನ್ಡ್ ಬೌಲಿಂಗ್ನಿಂದಾಗಿ 18 ರನ್ಗಳನ್ನು ಕೊಟ್ಟರು.
ಇದನ್ನು ಚೇಸ್ ಮಾಡೋದಕ್ಕೆ ವಿಫಲವಾದಂತಹ ಪಾಕ್ ಕೇವಲ 13 ರನ್ಗಳನ್ನು ಗಳಿಸಿ ಕೊನೆಗೆ ಸೋಲುಪ್ಕೊಳ್ತು. ಸೊ ಹೀಗೆ ಅಚ್ಚರಿಯ ಫಲಿತಾಂಶಗಳು T20 ವರ್ಲ್ಡ್ ಕಪ್ನಲ್ಲಿ ಹೊರಬೀಳ್ತಾ ಇವೆ. ಒಂದು ಇವತ್ತು ಅಫ್ಘಾನ್ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆದಂಥ ಒಂದು ಪಂದ್ಯ ಆಗಿರಲಿ, ಅಥವಾ ಮೊನ್ನೆ ನಡೆದಂಥ USA ನಡುವಿನ ಒಂದು ಪಂದ್ಯ ಪಾಕಿಸ್ತಾನ ಸೋತಿದ್ದು, ಅದೇ ರೀತಿ ಕೆನಡಾ ಆಡ್ತಾ ಇರುವಂತಹ ಒಂದು ರೀತಿ, ಪಪು ಆ್ಯಂಡ್ ನ್ಯೂ ಗಿನಿಯಾ ಆಡ್ತಾ ಇರುವಂತಹ ಒಂದು ರೀತಿ, ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಬಹುಶಃ ಮುಂದಿನ ಹಂತ ಅಷ್ಟೊಂದು ಈಸಿ ಆಗಿರೋದಿಲ್ಲ. ದೊಡ್ಡ ದೊಡ್ಡ ತಂಡಗಳು ಅಂತ ಹೇಳ್ಕೊಂಡಿರೋ ತಂಡಗಳೇ ಸೋಲನ್ನಪ್ತಾ ಇವೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಪಂದ್ಯ ಏನಾಗುತ್ತೆ ಅನ್ನೋಂಥದ್ರ ಬಗ್ಗೆನೂ ಕೂಡ ಕುತೂಹಲ ಇದೆ. ಈಗಾಗಲೇ ಪಾಕಿಸ್ತಾನ ಒಂದು ಮ್ಯಾಚ್ ಸೋತಿರೋದ್ರಿಂದ, ಬಟ್ ಭಾರತ ಒಂದು ಮ್ಯಾಚನ್ನು ಗೆದ್ದಿದೆ ಐರ್ಲೆಂಡ್ ಮೇಲೆ. ಸೊ ಭಾರತ ಒಳ್ಳೆ ಪ್ರದರ್ಶನವನ್ನು ನೀಡುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಆಶಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ T20 ವರ್ಲ್ಡ್ ಕಪ್ನಲ್ಲಿ ರೋಚಕವಾದಂಥ ಒಂದು ಪಂದ್ಯಗಳು ಖಂಡಿತವಾಗಿಯೂ ನಡೀತಾ ಇವೆ. ಸೊ ಈ ಒಂದು ವಿಡಿಯೋದ ಕೊನೆಯಲ್ಲಿ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು ಬರೆದು ತಿಳಿಸಿ, ನಿಮ್ಮ ಕಮೆಂಟ್ಸನ್ನು ಹಾಕಿ, ಯಾವ ತಂಡ ಚೆನ್ನಾಗಿ ಆಡ್ತಾ ಇದೆ, ಯಾವ ತಂಡದಲ್ಲಿ ಯಾವ ಆಟಗಾರ ನಿಮಗೆ ಇಂಪ್ರೆಸಿವ್ ಅನಿಸಿದಾನೆ, ಸೊ ಇದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಬಹುದು.